Hello everyone, welcome to complex analysis class. So in the last class we have learned about limit of a function of complex variable, and in today's class we are going to learn about continuity of a function of complex variable and differentiability of a function of complex variable. Okay, so first let us start with the continuity of function of complex variable. ಸೊ ಫಂಕ್ಷನ್ ಆಫ್ ಅ ಕಾಂಪ್ಲೆಕ್ಸ್ ವೇರಿಯೇಬಲ್ನ ನಾವು ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗುತ್ತೆ ಅಂತ ಕಂಟಿನ್ಯೂಸ್ ಆಗಿದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ ಅ ಫಂಕ್ಷನ್ ಎಫ್ ಆಫ್ ಝೆಡ್ ಇಟ್ ಈಸ್ ಸೆಟ್ ಟು ಬಿ ಕಂಟಿನ್ಯೂಸ್ ಎಟ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ನಾಟ್. ಸೊ ಆ ಪಾಯಿಂಟ್ ಯಾವ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಬೇಕಾಗಿದೆ ಅಲ್ವಾ, ಆ ಪಾಯಿಂಟನ್ನು ನಾನು ಸಮ್ ಝೆಡ್ ನಾಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಫ್ ಫಾರ್ ಎ ಗಿವನ್ ಎಪ್ಸಿಲಾನ್ ಗ್ರೇಟರ್ ದ್ಯಾನ್ 0 ದೇರ್ ಎಕ್ಸಿಸ್ಟ್ ಡೆಲ್ಟಾ ಗ್ರೇಟರ್ ದ್ಯಾನ್ 0 ಸಚ್ ದಟ್ mod of f of z minus f of z naught is less than epsilon whenever mod of z minus z naught is less than delta. ಅಂತ ಅಂದರೆ ಫಂಕ್ಷನ್ ಎಫ್ ಆಫ್ ಝೆಡ್ನ ನಾನು ಎಟ್ ಸಮ್ ಪಾಯಿಂಟ್ ಝೆಡ್ ನಾಟಲ್ಲಿ ಕಂಟಿನ್ಯೂಸ್ ಅಂತ ಹೇಳಬೇಕು ಅಂತ ಅಂದರೆ ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಕ್ವಾಂಟಿಟಿ ಎಪ್ಸಲಾನ್ ಆ್ಯಂಡ್ ಅ ಪಾಸಿಟಿವ್ ಕ್ವಾಂಟಿಟಿ ಡೆಲ್ಟಾ ಸಚ್ ದಟ್ ಏನಾಗಿರಬೇಕು ಅಂತಂದರೆ ಯಾವ್ಯಾವಾಗ ಮಾಡ್ ಆಫ್ ಝೆಡ್ ಮೈನಸ್ ಝೆಡ್ ನಾಟ್ ಈಸ್ ಲೆಸ್ ದ್ಯಾನ್ ಡೆಲ್ಟಾ ಆಗಿರುತ್ತೆ ಅವಾಗೆಲ್ಲ ಏನಾಗಿರುತ್ತೆ ಮಾಡ್ ಆಫ್ ಎಫ್ ಆಫ್ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ನಾಟ್ ಈಸ್ ಲೆಸ್ ದ್ಯಾನ್ ಎಪ್ಸಲಾನ್ ಆಗಿರುತ್ತೆ. ಇಲ್ಲಿ ಎಪ್ಸಲಾನ್ ಆ್ಯಂಡ್ ಡೆಲ್ಟಾ ಅನ್ನೋದು ದೇ ಆರ್ ನಥಿಂಗ್ ಬಟ್ ಎ ಪಾಸಿಟಿವ್ ಕ್ವಾಂಟಿಟಿ. ಸೊ ಈ ಕಂಡೀಷನ್ ಹೋಲ್ಡರ್ ನಾವೇನಂತೀವಿ ದಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ದಟ್ ಪಾಯಿಂಟ್ ಝೆಡ್ ನಾಟ್ ಅಂತೀವಿ. ಆ್ಯಂಡ್ ಇಟ್ ಈಸ್ ಸಿಂಬಾಲಿಕಲಿ ಡಿನೋಟೆಡ್ ಆಸ್ ಲಿಮಿಟ್ ಆಸ್ ಝೆಡ್ ಟೆನ್ಸ್ ಟು ಝೆಡ್ ನಾಟ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಝೆಡ್ ನಾಟ್. ಅಂದರೆ ಆ ಫಂಕ್ಷನ್ ಎಫ್ ಆಫ್ ಝೆಡ್ಡಿಗೆ ನಾನು ಝೆಡ್ಡನ್ನು ಝೆಡ್ ನಾಟಿಗೆ ಅಪ್ರೋಚ್ ಮಾಡ್ತಾ ಹೋದಂಗೆ ಏನಾಗುತ್ತೆ ನನಗೆ ಫಂಕ್ಷನ್ನು ಎಫ್ ಆಫ್ ಝೆಡ್ ನಾಟ್ ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಗಾಟ್ ಇಟ್. ದಸ್ ಫಂಕ್ಷನ್ ಎಫ್ ಆಫ್ ಝೆಡ್ನ ಕಂಟಿನ್ಯೂಸ್ ಆಗಿರಬೇಕು ಅಂತಂದರೆ ಇಟ್ ಮಸ್ಟ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್. ಸೊ ಏನಾಗಿರ್ಬೇಕಂದ್ರೆ ಫಸ್ಟ್ ಕಂಡೀಷನ್ನು ಲಿಮಿಟ್ ಆಫ್ ಝೆಡ್ ಟೆನ್ಸ್ ಟು ಝೆಡ್ ನಾಟ್ ಎಫ್ ಆಫ್ ಝೆಡ್ ಎಕ್ಸಿಸ್ಟ್ ಆಗಿರಬೇಕು ಇನ್ ದ ಸೆನ್ಸ್ ಅದಕ್ಕೆ ಒಂದು ಫೈನೈಟ್ ಕ್ವಾಂಟಿಟಿ ಫೈನೈಟ್ ಲಿಮಿಟಿಂಗ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಿರಬೇಕು. ಓಕೆ, ಸೊ ಇಟ್ ಶುಡ್ ನಾಟ್ ಬಿ ಈಕ್ವಲ್ ಟು ಎನಿ ಇನ್ಫೈನೈಟ್ ಆರ್ ಇಂಡಿಫೈನ್ಡ್ ಫಾರ್ಮ್ಸಿಗೆ ಬರಬಾರ್ದು. ಎಫ್ ಆಫ್ ಝೆಡ್ ನಾಟ್ ಎಕ್ಸಿಸ್ಟ್ ಅಟ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ನಾಟ್. ಸೊ ಎಫ್ ಆಫ್ ಝೆಡ್ ವ್ಯಾಲ್ಯೂ ನಮಗೆ ಕೊಟ್ಟಿದ್ದಾರೆ ಅಂತಂದರೆ ಈ ಝೆಡ್ಡಿಗೆ ನಾವು ಝೆಡ್ ನಾಟಿಂದ ರಿಪ್ಲೇಸ್ ಮಾಡಿದಾಗ ಏನು ಎಫ್ ಆಫ್ ಝೆಡ್ ನಾಟ್ ವ್ಯಾಲ್ಯೂ ಏನು ಬರುತ್ತೆ ಅಲ್ವಾ, ಇಟ್ ಶುಡ್ ಆಲ್ಸೋ ಎಕ್ಸಿಸ್ಟ್ ಅಂದರೆ ಇಟ್ ಶುಡ್ ಬಿ ಸಮ್ ಫೈನೈಟ್ ವ್ಯಾಲ್ಯೂ. ಆ್ಯಂಡ್ ಲಿಮಿಟ್ ಆಫ್ ಝೆಡ್ ಟೆನ್ಸ್ ಟು ಝೆಡ್ ನಾಟ್ ಎಫ್ ಆಫ್ ಝೆಡ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಝೆಡ್ ನಾಟ್. ಸೊ ದಟ್ ಈಸ್ ದಿಸ್. ಸೊ ಈ ಮೂರು ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು ಅಂದರೆ ದೆನ್ ಓನ್ಲಿ ವಿ ಕಾಲ್ ಎಫ್ ಆಫ್ ಝೆಡ್ ಈಸ್ ಕಂಟಿನ್ಯೂಸ್ ಅಟ್ ಸಮ್ ಪಾಯಿಂಟ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ನಾಟ್. ಓಕೆ, ದಸ್ ಅ ಫಂಕ್ಷನ್ w is equal to f of z which is equal to u of x comma y plus I into v of x comma y. It is continuous if and only if u of x comma y and v of x comma y are continuous. ಅಂದರೆ ಈಗ ನಮಗೇನು ಟ್ರಾನ್ಸ್ಫಾರ್ಮೇಷನ್ ಆಫ್ ಅ ಕಾಂಪ್ಲೆಕ್ಸ್ ವೇರಿಯೇಬಲ್ ಮಾಡಿದಾಗ ಏನು ಬರುತ್ತೆ ನನಗೆ ಎಫ್ ಆಫ್ ಝೆಡ್ ಬರುತ್ತಲ್ವಾ. ಸೊ ಆ ಎಫ್ ಆಫ್ ಝೆಡ್ಡಲ್ಲಿ ಏನಿರುತ್ತೆ ನಮಗೆ ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಇರುತ್ತೆ. ದಟ್ ಈಸ್ ಹಿಯರ್ ಯು ಈಸ್ ಯುವರ್ ರಿಯಲ್ ಪಾರ್ಟ್ ಆ್ಯಂಡ್ ವಿ ಈಸ್ ಯುವರ್ ಇಮ್ಯಾಜಿನರಿ ಪಾರ್ಟ್ ಅಲ್ವಾ. ಸೊ ಈ ಎರಡು ಪಾರ್ಟ್ ಏನಾಗಿರಬೇಕು ದೇ ಬೋತ್ ಮಸ್ಟ್ ಬಿ ಕಂಟಿನ್ಯೂಸ್. ಸೊ ಎರಡು ಕಂಟಿನ್ಯೂಸ್ ಆಗಿದ್ರೆ ಮಾತ್ರ ದೆನ್ ಓನ್ಲಿ ವಿ ಕಾಲ್ ದ ಫಂಕ್ಷನ್ ಎಫ್ ಆಫ್ ಝೆಡ್ ಆಸ್ ಕಂಟಿನ್ಯೂಸ್. ಸೊ ಏನೋ ಎರಡು ಟರ್ಮ್ಸು ಕಂಟಿನ್ಯೂಸ್ ಆಗಿರಬೇಕು. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ಪ್ರಾಬ್ಲಮ್. ಸೊ ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಮೂವಿಂಗ್ ಆನ್ ಟು ದ ಪ್ರಾಬ್ಲಮ್ ಸೆಕ್ಷನ್. ಫಸ್ಟ್ ಒನ್, verify whether the function f of z is equal to z square plus 2z is continuous at z is equal to I or not. ಸೊ ಏನು ಮಾಡಿದ್ದಾರೆ, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ಫಂಕ್ಷನ್ನು ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಪ್ಲಸ್ 2z. ಸೊ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ನು ಝೆಡ್ ನಾಟ್ ಪಾಯಿಂಟ್ ಅಂದರೆ ಏನಿದೆ ಝೆಡ್ ಈಸ್ ಈಕ್ವಲ್ ಟು ಐ. ಸೊ ಹಿಯರ್ ಝೆಡ್ ನಾಟ್ ಈಸ್ ಐ. ಸೊ ಈ ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಕಂಟಿನ್ಯೂಸ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಫಸ್ಟ್ ನಾನು ಲಿಮಿಟ್ ಎಕ್ಸಿಸ್ಟ್ ಆಗುತ್ತಾ ಅಂತ ನೋಡ್ತೀನಿ. ನೆಕ್ಸ್ಟ್ ಏನಾಗಿರಬೇಕು, ಈ ಝೆಡ್ ಈಸ್ ಈಕ್ವಲ್ ಟು ಝೆಡ್ ನಾಟಲ್ಲಿ ಎಫ್ ಆಫ್ ಝೆಡ್ ನಾಟ್ ಎಕ್ಸಿಸ್ಟ್ ಆಗುತ್ತಾ ಅಂತ ಚೆಕ್ ಮಾಡೋದು. ನೆಕ್ಸ್ಟು ಈ ಎರಡು ಕಂಡೀಷನ್ ಏನು ಎಕ್ಸಿಸ್ಟ್ ಆಗಿದೆ ಅಲ್ವಾ, ಸೊ ಇವೆರಡು ವ್ಯಾಲ್ಯೂಸು ಈಕ್ವಲ್ ಆಗಿದೆಯಾ ಅಂತ ಚೆಕ್ ಮಾಡೋದು. ದಟ್ ಈಸ್ ಯುವರ್ ಫೈನಲ್ ಥರ್ಡ್ ಕಂಡೀಷನ್ ಈಸ್ ದಿಸ್ ಒನ್. ಓಕೆ, ಸೊ ಸೊಲ್ಯೂಷನ್
Consider limit as z tends to I f of z is equal to limit as z tends to I f of z ಏನು ಕೊಟ್ಟಿದ್ದಾರೆ ನನಗೆ z ಸ್ಕ್ವೇರ್ ಪ್ಲಸ್ 2z. ಈಗ z ಟೆನ್ಸ್ ಟು ಐ ಇರೋದ್ರಿಂದ z ಇರೋ ಕಡೆ ಏನು ಮಾಡಿ ಐಯಿಂದ ರಿಪ್ಲೇಸ್ ಮಾಡಿ. ಸೊ ಏನು ಬಂತು ನನಗೆ ಐ ಸ್ಕ್ವೇರ್ ಪ್ಲಸ್ 2 ಇಂಟು ಐ. ದ ವ್ಯಾಲ್ಯೂ ಆಫ್ ಐ ಸ್ಕ್ವೇರ್ ಈಸ್ -1 ಪ್ಲಸ್ 2 ಇಂಟು ಐ. ಸೊ ದಿಸ್ ಈಸ್ ಯುವರ್ ಫಸ್ಟ್. ಸೊ ಈ ಕಂಡೀಷನ್ ಏನಿದೆ ಅಲ್ವಾ, ಇದು ನನಗೆ ಸಿಕ್ತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು ನಾನು, ಎಫ್ ಆಫ್ ಝೆಡ್ ನಾಟು ಝೆಡ್ ಈಸ್ ಈಕ್ವಲ್ ಟು ಝೆಡ್ ನಾಟಲ್ಲಿ ಏನು ವ್ಯಾಲ್ಯೂ ಬರುತ್ತೆ ಅಂತ. ಸೊ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಪ್ಲಸ್ 2z. ಸೊ ಇಲ್ಲಿ ಝೆಡ್ ನಾಟ್ ಈಸ್ ಈಕ್ವಲ್ ಟು ಐ ಅಂತಂದರೆ ಏನಾಯಿತು, ಎಫ್ ಆಫ್ ಝೆಡ್ ನಾಟ್ ಈಸ್ ಎಫ್ ಆಫ್ ಐ ಆಗುತ್ತೆ. ಎಫ್ ಆಫ್ ಐ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಪ್ಲಸ್ 2i ವಿಚ್ ಈಸ್ ಈಕ್ವಲ್ ಟು -1 ಪ್ಲಸ್ 2i. ಸೊ ಹಾಗಾದರೆ ನನಗೇನು ಬಂತು, ಲಿಮಿಟ್ ಆಸ್ ಝೆಡ್ ಟೆನ್ಸ್ ಟು ಐ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಎಫ್ ಆಫ್ ಐ ಬಂತಲ್ವಾ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಥರ್ಡ್ ಕಂಡೀಷನ್ ಆರ್ ದಿಸ್ ಕಂಡೀಷನ್. ಸೊ ಏನು 3 ಕಂಡೀಷನ್ನು ಸ್ಯಾಟಿಸ್ಫೈ ಆಗೋದ್ರಿಂದ ಐ ಕ್ಯಾನ್ ಸೇ ದಟ್ ಎಫ್ ಆಫ್ ಝೆಡ್ ಈಸ್ ಕಂಟಿನ್ಯೂಯಸ್ ಅಟ್ ಝೆಡ್ ಈಸ್ ಈಕ್ವಲ್ ಟು ಐ. ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್ ಆ್ಯಂಡ್ ಫಸ್ಟ್ ಸೆಕೆಂಡ್ ಎರಡು ಈಕ್ವಲ್ ಆಯಿತು ಅಂದರೆ ದಟ್ ಈಸ್ ಯುವರ್ ಥರ್ಡ್ ಕಂಡೀಷನ್. ಸೊ ಎಫ್ ಆಫ್ ಝೆಡ್ ಈಸ್ ಕಂಟಿನ್ಯೂಯಸ್ ಅಟ್ ಝೆಡ್ ಈಸ್ ಈಕ್ವಲ್ ಟು ಐ. ಗಾಟ್ ಇಟ್. ಸೊ ದೇ ಆರ್ ಆಲ್ 2 marks questions. Now moving on to the next problem. ಸೊ ಇವೆಲ್ಲ ನಿಮಗೇನು ಲೆಂತಿ ಆಗಿರೋದ್ರಿಂದ ಇದನ್ನು 5 marks ಕೇಳ್ತಾರೆ. ವೆರಿಫೈ ದ ಕಂಟಿನ್ಯೂಟಿ ಆಫ್ ಅ ಫಂಕ್ಷನ್ ಎಫ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಝೆಡ್ ಸ್ಕ್ವೇರ್ ಬೈ ಝೆಡ್ ಟು ದ ಪವರ್ ಆಫ್ 4 ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 1. ಸೊ ಫಂಕ್ಷನ್ನು ಇದು ಕೊಟ್ಟಿದ್ದಾರೆ. ಸೊ ಅಟ್ ದ ಪಾಯಿಂಟ್ ಝೆಡ್ ನಾಟ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ ನಮಗೆ, ಇ ಟು ದ ಪವರ್ ಆಫ್ ಐ ಪೈ ಬೈ 4. ಓಕೆ, ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. Now moving on to the solution. So consider limit as z tends to e to the power of I pi by 4 into f of z is equal to limit as z tends to e to the power of I pi by 4. So function ಏನಿದೆ z square divided by z to the power of 4 plus z square plus 1. ಸೊ ಇಲ್ಲಿ ಮೇಲ್ಗಡೆನೂ z ಸ್ಕ್ವೇರ್ ಇದೆ, ಕೆಳಗಡೆನೂ z ಸ್ಕ್ವೇರ್. ಸೊ ಡಿನಾಮಿನೇಟರಲ್ಲಿ z ಸ್ಕ್ವೇರ್ ಕಾಮನ್ ತೆಗೆದ್ರೆ ಏನಾಗುತ್ತೆ, ಝೆಡ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಝೆಡ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1 ಬೈ ಝೆಡ್ ಸ್ಕ್ವೇರ್ ಆಗುತ್ತೆ. ಸೊ ನ್ಯೂಮರೇಟರ್ ಝೆಡ್ ಸ್ಕ್ವೇರು ಡಿನಾಮಿನೇಟರ್ ಝೆಡ್ ಸ್ಕ್ವೇರು ಕ್ಯಾನ್ಸಲ್ ಮಾಡಿದ್ರೆ ನನಗೆ ಏನು ಉಳಿತು, 1 ಬೈ ಝೆಡ್ ಸ್ಕ್ವೇರ್ ಪ್ಲಸ್ 1 ಬೈ ಝೆಡ್ ಸ್ಕ್ವೇರನ್ನ ಈ ಟರ್ಮನ್ನ ನಾನು ಝೆಡ್ ಟು ದ ಪವರ್ ಆಫ್ -2 ಅಂತ ಬರಿತೀನಿ. ಈಗ ಏನು ಮಾಡಿ, ಝೆಡ್ ಇರೋ ಕಡೆ ಇ ಟು ದ ಪವರ್ ಆಫ್ ಐ ಪೈ ಬೈ 4 ಲಿಮಿಟನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಇ ಟು ದ ಪವರ್ ಆಫ್ ಐ ಪೈ ಬೈ 4 ಹೋಲ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಇ ಟು ದ ಪವರ್ ಆಫ್ ಐ ಪೈ ಬೈ 4 ಹೋಲ್ ಟು ದ ಪವರ್ ಆಫ್ -2. ಇಲ್ಲಿ ಇ ಟು ದ ಪವರ್ ಆಫ್ 2i ಪೈ ಬೈ 4 ಕ್ಯಾನ್ಸಲ್ ಆಗಿ ಏನಾಗುತ್ತೆ, ಇ ಟು ದ ಪವರ್ ಆಫ್ ಐ ಪೈ ಬೈ 2 ಪ್ಲಸ್ ಇಲ್ಲಿ ಇ ಟು ದ ಪವರ್ ಆಫ್ -i ಪೈ ಬೈ 2 ಉಳಿಯುತ್ತೆ ವಿಚ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ. ಸೊ ಇ ಟು ದ ಪವರ್ ಆಫ್ ಐ ಟೀಟಾ ಈಸ್ ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ. ಸೊ ಇದನ್ನು ಏನು ಮಾಡೋಕ್ಕಾಗುತ್ತೆ ಹಾಗಾದರೆ, ಕಾಸ್ ಪೈ ಬೈ 2 ಪ್ಲಸ್ ಐ ಸೈನ್ ಪೈ ಬೈ 2 ಪ್ಲಸ್ 1 ಪ್ಲಸ್ ಕಾಸ್ ಪೈ ಬೈ 2. ಇದು ಇ ಟು ದ ಪವರ್ ಆಫ್ -i ಟೀಟಾ ಅಂತಂದರೆ ಕಾಸ್ ಟೀಟಾ ಮೈನಸ್ ಐ ಸಿನ್ ಟೀಟಾ ಆಗುತ್ತೆ. ಸೊ ಕಾಸ್ ಪೈ ಬೈ 2 ಮೈನಸ್ ಐ ಸೈನ್ ಪೈ ಬೈ 2 ಆಗುತ್ತೆ. ದ ವ್ಯಾಲ್ಯೂ ಆಫ್ ಕಾಸ್ ಪೈ ಬೈ 2 ಈಸ್ 0. ದ ವ್ಯಾಲ್ಯೂ ಆಫ್ ಐ ಸೈನ್ ಪೈ ಬೈ 2 ಈಸ್ ಆಲ್ಸೋ 0 ಪ್ಲಸ್ ಅಗೇನ್ ಇಲ್ಲೂ 0 ಆಗಿ. ಸೊ ಫೈನಲ್ ಆಗಿ ನನಗೆ ಏನು ಬರುತ್ತೆ, ಓನ್ಲಿ 1 ಬರುತ್ತೆ. ಸೊ ಲಿಮಿಟ್ ವ್ಯಾಲ್ಯೂ ಏನು ಬಂತು ನನಗೆ, 1 ಬಂತು. ಸೊ ಇದೇನು ಫಸ್ಟ್ ಕೇಸನ್ನು ಫೈಂಡ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಕೇಸ್ ಏನು, ಎಫ್ ಆಫ್ ಝೆಡ್ ನಾಟನ್ನು ಫೈಂಡ್ ಮಾಡಬೇಕಲ್ವಾ. ಸೊ ಎಫ್ ಆಫ್ ಝೆಡ್ ನನಗೆ ಏನಿದೆ ಇಲ್ಲಿ, ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಝೆಡ್ ಟು ದ ಪವರ್ ಆಫ್ 4 ಪ್ಲಸ್ ಝೆಡ್ ಸ್ಕ್ವೇರ್ ಪ್ಲಸ್ 1 ದಟ್ ಈಸ್ ಗಿವನ್ ಇನ್ ಯುವರ್ ಕ್ವೆಶನ್. ಸೊ ಇಲ್ಲಿ ನನಗೆ ಝೆಡ್ ನಾಟ್ ಏನಾಗುತ್ತೆ, ಇ ಟು ದ ಪವರ್ ಆಫ್ ಐ ಪೈ ಬೈ 4 ಆಗುತ್ತೆ. ದೇರ್ ಫಾರ್ ವಿ ನೀಡ್ ಟು ಫೈಂಡ್ ಎಫ್ ಆಫ್ ಇ ಟು ದ ಪವರ್ ಆಫ್ ಐ ಪೈ ಬೈ 4. ಓಕೆ, ಸೊ ಹಾಗಾದರೆ ಎಫ್ ಆಫ್ ಇ ಟು ದ ಪವರ್ ಆಫ್ ಐ ಪೈ ಬೈ 4 ಏನಾಗುತ್ತೆ ಇಲ್ಲಿ, ಇಸ್ ಈಕ್ವಲ್ ಟು ಝೆಡ್ ಇರೋ ಕಡೆ ಇ ಟು ದ ಪವರ್ ಆಫ್ ಐ ಪೈ ಬೈ 4 ರಿಪ್ಲೇಸ್ ಮಾಡಿ. ಇಲ್ಲಿ ಇ ಟು ದ ಪವರ್ ಆಫ್ ಐ ಪೈ ಬೈ 2 ಪ್ಲಸ್ ಇಲ್ಲಿ 4 ಕ್ಯಾನ್ಸಲ್ ಆಗಿ ಇ ಟು ದ ಪವರ್ ಆಫ್ ಐ ಪೈ ಪ್ಲಸ್ ಇಲ್ಲಿ ಇ ಟು ದ ಪವರ್ ಆಫ್ ಐ ಪೈ ಬೈ 2 ಪ್ಲಸ್ 1. ಈಗ ಇ ಟು ದ ಪವರ್ ಆಫ್ ಐ ಪೈ ಬೈ 2 ಈಸ್ ಕಾಸ್ ಪೈ ಬೈ 2 ಪ್ಲಸ್ ಐ ಸೈನ್ ಪೈ ಬೈ 2 ಡಿವೈಡೆಡ್ ಬೈ ಇ ಟು ದ ಪವರ್ ಆಫ್ ಐ ಪೈ ಈಸ್ ಕಾಸ್ ಪೈ ಪ್ಲಸ್ ಐ ಸೈನ್ ಪೈ ಪ್ಲಸ್ ಕಾಸ್ ಪೈ ಬೈ 2 ಪ್ಲಸ್ ಐ ಸೈನ್ ಪೈ ಬೈ 2 ಪ್ಲಸ್ 1. ಸೊ ಇಲ್ಲಿ ನೀವು ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಹಾಕಿದ್ರೆ ನನಗೆ ಫೈನಲ್ ಆಗಿ ಐ ಡಿವೈಡೆಡ್ ಬೈ ಐ ಬರುತ್ತೆ. ಐ ಕ್ಯಾನ್ಸಲ್ ಆಗಿ ಏನು ಬರುತ್ತೆ, 1 ಬರುತ್ತೆ.
ಸೊ ನನಗೆ ಏನು ಬಂತು, ಲಿಮಿಟ್ ಆಸ್ z tends to e to the power of I pi by 4, f of z ವ್ಯಾಲ್ಯೂ ಏನು ಬಂದಿತ್ತು 1, ವಿಚ್ ಈಸ್ ಈಕ್ವಲ್ ಟು, ಸೊ ಇಲ್ಲೇನು ಬಂತು, f of e to the power of I pi by 4. That is nothing but your third condition. Okay, this condition, right? This one. ಸೊ ಹಾಗಾಗಿ ಏನಂತ ಹೇಳ್ಬೋದು, f of z is continuous at z is equal to e to the power of I pi by 4. Got it? So now moving on to next problem. Show that, so ಇಲ್ಲಿ ಎರಡು ಕಂಡೀಷನ್ ಅವರೇ ಕೊಟ್ಟಿದ್ದಾರೆ. ಶೋ ದಟ್ f of z is equal to x cube of 1 plus I minus y cube minus 1 minus I divided by x square plus y square whenever it is z not equal to 0, and it is equal to 0 whenever z equal to 0. We need to show that it is continuous at the origin. ಸೊ ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಅಟ್ ದ ಆರಿಜಿನ್ ಅಂತ ಅಂದರೆ ಹಿಯರ್ z ಈಸ್ ಈಕ್ವಲ್ ಟು 0 ಆರ್ z ನೆಟ್ ವ್ಯಾಲ್ಯೂ ಏನಿದೆ ನಿಮಗೆ ಇಲ್ಲಿ 0. ಸೊ ಹಾಗಾದರೆ ಏನಂತ ಕನ್ಸಿಡರ್ ಮಾಡ್ತೀರಾ, ಲಿಮಿಟ್ ಆಸ್ z ಟೆನ್ಸ್ ಟು 0. ಗಾಟ್ ಇಟ್? So let us see the solution. So they have given that f of z is equal to x cube of 1 plus I minus y cube of 1 minus I divided by x square plus y square. ಇಲ್ಲೇನು ಮಾಡಿ, ರಿಯಲ್ ಟರ್ಮ್ಸ್ ಆ್ಯಂಡ್ ಇಮ್ಯಾಜಿನರಿ ಟರ್ಮ್ಸನ್ನ ಸಾರ್ಟ್ ಔಟ್ ಮಾಡಿಕೊಂಡು ನೀವು ಯು ಆಫ್ ಎಕ್ಸ್ ಕಮ ವೈ ಆ್ಯಂಡ್ ವಿ ಆಫ್ ಎಕ್ಸ್ ಕಮ ವೈ ವ್ಯಾಲ್ಯೂನ ಫೈಂಡ್ ಮಾಡ್ತೀರಾ. ಸೊ ರಿಯಲ್ ಟರ್ಮ್ಸನ್ನ ಸಾರ್ಟ್ ಔಟ್ ಮಾಡಿದರೆ ನನಗೆ ಏನು ಸಿಕ್ತು, x cube minus y cube divided by x square plus y square, that is your u of x comma y term, and imaginary term ಏನು ಸಿಕ್ತು, x cube plus y cube divided by x square plus y square, that is your v of x comma y term. ಓಕೆ, ಸೊ ಇಲ್ಲೇನು ಮಾಡ್ತೀರಾ, ಯು ಆಫ್ ಎಕ್ಸ್ ಕಮ ವೈ ಆ್ಯಂಡ್ ವಿ ಆಫ್ ಎಕ್ಸ್ ಕಮ ವೈ ಎರಡಕ್ಕೂ ಸಪ್ರೇಟಾಗಿ ಲಿಮಿಟ್ ಅಪ್ಲೈ ಮಾಡಿ. ಸೊ ಎರಡೂ ಏನು ಕಂಟಿನ್ಯೂಸ್ ಆಗಿತ್ತು ಅಂತ ಅಂದರೆ ದೆನ್ ಓನ್ಲಿ ವಿ ಕಾಲ್ ದಟ್ ಎಫ್ ಆಫ್ ಝೆಡ್ ಈಸ್ ಕಂಟಿನ್ಯೂಸ್. ಓಕೆ, ಸೊ ಇಲ್ಲಿ ಫಸ್ಟ್ ನಾನು ಯು ಆಫ್ ಎಕ್ಸ್ ಕಮ ವೈಗೆ ಲಿಮಿಟ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಲಿಮಿಟ್ ಆಸ್ ಝೆಡ್ ಟೆನ್ಸ್ ಟು 0 ಅಲ್ವಾ. ಸೊ ಝೆಡ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ, ಝೆಡ್ ಪ್ಲೇನಲ್ಲಿ ಏನೇನಿರುತ್ತೆ, ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್, ದಟ್ ಈಸ್ ಎಕ್ಸ್ ಟೆನ್ಸ್ ಟು 0 ಆ್ಯಂಡ್ ವೈ ಟೆನ್ಸ್ ಟು 0. So consider limit as x tends to 0 and y tends to 0 of u of x comma y is equal to limit as x tends to 0 y tends to 0 u of x comma y ಏನಿದೆ ನನಗೆ x cube minus y cube divided by x square plus y square. ಇಲ್ಲಿ ನಾನು ಏನು ಮಾಡ್ತೀನಿ, ಫಸ್ಟು y tends to 0 ಲಿಮಿಟ್ ಅಪ್ಲೈ ಮಾಡ್ತೀನಿ. ಸೊ ನೆನ್ಪಿಡ್ಕೊಳ್ಳಿ, y tends to 0 ಲಿಮಿಟ್ ಅಪ್ಲೈ ಮಾಡಿದಾಗ ಏನು ಮಾಡಿ, ಎಕ್ಸ್ ಟರ್ಮ್ಸ್ ಏನಿದೆ ಅದನ್ನು 0 ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು y ಟೆನ್ಸ್ ಟು 0 ಅಪ್ಲೈ ಮಾಡ್ತಿರೋದ್ರಿಂದ ಲಿಮಿಟ್ಟು ಎಕ್ಸ್ ಟರ್ಮ್ಸನ್ನೇನು 0 ಮಾಡ್ಕೊಂಡಿದ್ದೀನಿ. ಹಾಗಾದರೆ ನನಗೆ ಎಕ್ಸ್ ಟರ್ಮ್ಸ್ 0 ಆಗಿ ಏನು ಉಳಿಯಿತು, ಮೈನಸ್ ವೈ ಕ್ಯೂಬ್ ಡಿವೈಡೆಡ್ ಬೈ ವೈ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು, ಇಲ್ಲಿ ವೈ ಕ್ಯೂಬು ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿತು, ಮೈನಸ್ ವೈ ಉಳಿತು. ಸೊ ಮೈನಸ್ ವೈಗೆ ಲಿಮಿಟ್ ಅಪ್ಲೈ ಮಾಡಿದರೆ ಏನಾಗುತ್ತೆ, -0, ದಟ್ ಈಸ್ ನಥಿಂಗ್ ಬಟ್ 0. ಇದು ಏನಾಯಿತು, ಯು ಆಫ್ ಎಕ್ಸ್ ಕಮ ವೈಗೆ ವೈ ಲಿಮಿಟ್ ಅಪ್ಲೈ ಮಾಡಿರೋದು. ನೆಕ್ಸ್ಟ್ ಏನು ಮಾಡಿ, ಇದೇ ಥರ ವಿ ಆಫ್ ಎಕ್ಸ್ ಕಮ ವೈಗೆ ಲಿಮಿಟನ್ನು ಅಪ್ಲೈ ಮಾಡಿ. ಸೊ ಏನು ಮಾಡ್ತಿದ್ದೀನಿ, ವಿ ಆಫ್ ಎಕ್ಸ್ ಕಮ ವೈಗೆ ನಾನೀಗ ಎಕ್ಸ್ ಲಿಮಿಟನ್ನು ಅಪ್ಲೈ ಮಾಡ್ತಿದ್ದೀನಿ. ಸೊ ಫಸ್ಟ್ ಇಲ್ಲಿ ವೈ ಲಿಮಿಟ್ ಅಪ್ಲೈ ಮಾಡೋದು ತೋರಿಸ್ತೆ, ಅದೇ ಥರ ಇಲ್ಲಿ ಎಕ್ಸ್ ಲಿಮಿಟ್ ಅಪ್ಲೈ ಮಾಡೋದು ತೋರಿಸ್ತಿದ್ದೀನಿ. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0, ವಿ ಆಫ್ ಎಕ್ಸ್ ಕಮ ವೈ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ಇಲ್ಲೇನು ಮಾಡಬೇಕು, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಅಂತ ನಾನು ಲಿಮಿಟ್ ಅಪ್ಲೈ ಮಾಡ್ತಿದ್ದೀನಿ ಅಂತಂದರೆ ವೈ ಟರ್ಮ್ಸನ್ನ ಏನು ಮಾಡ್ಕೊತಿದ್ದೀನಿ, 0 ಮಾಡ್ಕೊತೀನಿ. ಅಂದರೆ ಏನಾಯಿತು, ಇಲ್ಲಿ ವೈ ಕ್ಯೂಬು ವೈ ಸ್ಕ್ವೇರ್ ಟರ್ಮನ್ನು 0 ಮಾಡಿಕೊಂಡ್ರೆ ಹಾಗಾದರೆ ನನಗೇನು ಉಳಿತು, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಇಂಟು ಎಕ್ಸ್ ಉಳಿತು. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ನನಗೆ 0 ಬರುತ್ತೆ. ಸೊ ಇಲ್ಲಿ ನಾನೇನೇನು ಮಾಡಿದೆ, ಫಸ್ಟ್ ಈಗ ಯು ಆಫ್ ಎಕ್ಸ್ ಕಮ ವೈ ಟರ್ಮಿಗೆ ವೈ ಟೆನ್ಸ್ ಟು 0 ಲಿಮಿಟ್ ಅಪ್ಲೈ ಮಾಡಿದೆ. ಅದೇ ಥರ ವಿ ಆಫ್ ಎಕ್ಸ್ ಕಮ ವೈಗೆ ಏನು ಮಾಡಿದೆ,
ಎಕ್ಸ್ ಟೆನ್ಸ್ ಟು 0 ಲಿಮಿಟ್ ಅಪ್ಲೈ ಮಾಡಿದೆ. ಸೊ ಇಲ್ಲಿಗೆ ಮುಗಿಲಿಲ್ಲ. ನೆಕ್ಸ್ಟ್ ಯು ಆಫ್ ಎಕ್ಸ್ ಕಮ ವೈಗೆ ನೀವು ಎಕ್ಸ್ ಟೆನ್ಸ್ ಟು 0 ಅಪ್ಲೈ ಮಾಡಬೇಕು ಆ್ಯಂಡ್ ವಿ ಆಫ್ ಎಕ್ಸ್ ಕಮ ವೈಗೆ ವೈ ಟೆನ್ಸ್ ಟು 0. ಅಂದರೆ ಯು ಆಫ್ ಎಕ್ಸ್ ಕಮ ವೈ ವಿ ಆಫ್ ಎಕ್ಸ್ ಕಮ ವೈ ಎರಡಕ್ಕೂ ಎಕ್ಸ್ ಟೆನ್ಸ್ ಟು 0 ವೈ ಟೆನ್ಸ್ ಟು 0 ಎಕ್ಸ್ ಟೆನ್ಸ್ ಟು 0 ವೈ ಟೆನ್ಸ್ ಟು 0 ಟೋಟಲ್ 4 ಟೈಮ್ಸ್ ಲಿಮಿಟ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಅದೇ ಥರ ನೀವು ಸಪೋಸ್ ಲಿಮಿಟ್ ಆಸ್ ಯು ಆಫ್ ಎಕ್ಸ್ ಕಮ ವೈಗೆ ಎಕ್ಸ್ ಟೆನ್ಸ್ ಟು 0 ಅಪ್ಲೈ ಮಾಡಿದ್ರೆ ಇದು ಕೂಡ ನಿಮಗೆ ಏನಾಗುತ್ತೆ 0 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನೀವು, ಇಲ್ಲಿ ಬರೆಯೋ ನೆಸಸರಿ ಇರಲ್ಲ, ಯಾಕೆಂದರೆ ಆಲ್ರೆಡಿ ಒಂದು ಎಕ್ಸ್ ವೈ ಲಿಮಿಟನ್ನು ನಾನು ಅಪ್ಲೈ ಮಾಡಿ ಇಲ್ಲಿ ತೋರಿಸಿದ್ದೀನಿ. ಅದೇ ಥರ ವಿ ಆಫ್ ಎಕ್ಸ್ ಕಮ ವೈಗೆ ವೈ ಟೆನ್ಸ್ ಟು 0 ಅಪ್ಲೈ ಮಾಡಿದರೆ ಇಲ್ಲೂ ಕೂಡ ಏನು ಬಂತು, ನಮಗೆ 0 ಬಂತು. ಹಾಗಾದರೆ ಏನಾಯಿತು, ಇಲ್ಲಿ ಯು ಆಫ್ ಎಕ್ಸ್ ಕಮ ವೈಗೆ ಎಕ್ಸ್ ಟೆನ್ಸ್ ಟು 0 ಅಪ್ಲೈ ಮಾಡಿದಾಗಲೂ ಏನು ಬಂತು, ನನಗೆ 0 ಬಂತು. ವೈ ಟೆನ್ಸ್ ಟು 0 ಅಪ್ಲೈ ಮಾಡಿದಾಗಲೂ 0 ಬಂತು. ಸೊ ಏನಾಯಿತು, ಟೋಟಲ್ ಲಿಮಿಟ್ ಏನಾಯ್ತು ಇಲ್ಲಿ 0. ಇನ್ ದ ಸೇಮ್ ವೇ ವಿ ಆಫ್ ಎಕ್ಸ್ ಕಮ ವೈಗೆ ಎಕ್ಸ್ ಟೆನ್ಸ್ ಟು 0 ವೈ ಟೆನ್ಸ್ ಟು 0 ಮಾಡಿದಾಗ ನನಗೇನು ಬಂತು, 0 ಬಂತಲ್ವಾ. ಸೊ ಹಿಯರ್ ಆ್ಯಂಡ್ ಹಿಯರ್. ಸೊ ಏನಾಯಿತು, ಎರಡು ಕಡೆ ಲಿಮಿಟಿಂಗ್ ವ್ಯಾಲ್ಯೂ ಏನಾಗಿದೆ, ಸೇಮ್ ಬಂದಿದೆ. ಹಾಗಾದರೆ ಬೋತ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ಸ್ ಏನಾಗಿದೆ, ನನಗೆ ಕಂಟಿನ್ಯೂಸ್ ಆಗಿದೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ z ಈಸ್ ಈಕ್ವಲ್ ಟು 0. ಇಲ್ಲಿ ಆರಿಜಿನ್ ಅಂತ ಕೊಟ್ಟಿದ್ದಾರೆ ಅಂದರೆ ಅಟ್ z ಈಸ್ ಈಕ್ವಲ್ ಟು 0 ಯು ಹ್ಯಾವ್ ಟು ರಿಮೆಂಬರ್ ಇಟ್. ಓಕೆ, now moving on to the next problem. Show that f of z is equal to z bar by z is not continuous at z is equal to 0. So ಏನು ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡಬೇಕು. ಸೊ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಂತ ಪ್ರೂವ್ ಮಾಡೋಕ್ಕೇನೋ ಲಿಮಿಟಿಂಗ್ ವ್ಯಾಲ್ಯೂ ಡಿಫ್ರೆಂಟ್ ಆಗಿದೆ ಅಥವಾ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಪ್ರೂವ್ ಮಾಡಿದ್ರೆ ದಟ್ ಈಸ್ ಎನಫ್. ಓಕೆ, ಸೊ ನಾವು ಲೆಟ್ ಅಸ್ ಸಿ ದ ಸೊಲ್ಯೂಷನ್. The function is limit as z tends to 0 z bar by z is equal to limit as, so z tends to 0 ಅಂತಂದ್ರೆ ಏನಾಗಿದೆ, ಅಲ್ಲಿ both your real and imaginary axis that is x and y axis tends to they are approaching to 0. So limit as x tends to 0 and y tends to 0. So z bar ಅಂತಂದರೆ x minus I into y divided by x plus I into y. ಸೊ ಇಲ್ಲೂ ಏನು ಮಾಡ್ತೀರಾ, as z tends to 0 along the real x axis ದಟ್ ಈಸ್ ಎಕ್ಸ್ ಟೆನ್ಸ್ ಟು 0 ಆಗಿತ್ತು ಅಂತಂದರೆ ಏನಾಗಿರುತ್ತೆ, ವೈ ವ್ಯಾಲ್ಯೂ 0 ಆಗಿರುತ್ತೆ. ಹಾಗೆಯೇ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ವೈ ವ್ಯಾಲ್ಯೂ 0 ಆಗಿರುತ್ತೆ ಅಲ್ವಾ, ಆವಾಗ ನನಗೇನು ಉಳಿತು, ಬರೀ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಸೊ ಎಕ್ಸ್ ಕ್ಯಾನ್ಸಲ್ ಆಗಿ ಏನು ಬಂತು, ನನಗೆ ಲಿಮಿಟಿಂಗ್ ವ್ಯಾಲ್ಯೂ 1 ಬಂತು. ಅದೇ ಥರ ಈಗ ವೈ ಟೆನ್ಸ್ ಟು 0 ಆಗಿತ್ತು ಅಂದರೆ ಏನಾಗಿರುತ್ತೆ, ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ. ಹಾಗಾದರೆ ಏನಾಯ್ತು, ಇಲ್ಲಿ ಎಕ್ಸ್ 0 ಆಗಿ ಏನು ಬಂತು, ನನಗೆ ಲಿಮಿಟ್ ಆಸ್ ವೈ ಟೆನ್ಸ್ ಟು 0 ಮೈನಸ್ ಐ ಇಂಟು ವೈ ಡಿವೈಡೆಡ್ ಬೈ ಪ್ಲಸ್ ಐ ಇಂಟು ವೈ. ಇಲ್ಲಿ ಐ ವೈ ಕ್ಯಾನ್ಸಲ್ ಆಗಿ ನನಗೇನು ಬಂತು, ಲಿಮಿಟಿಂಗ್ ವ್ಯಾಲ್ಯೂ -1 ಬಂತು. ಸೊ ಆಸ್ ಎಕ್ಸ್ ಟೆನ್ಸ್ ಟು 0 ನನಗೆ ಲಿಮಿಟಿಂಗ್ ವ್ಯಾಲ್ಯೂ ಏನು ಬಂದಿದೆ, +1 ಬಂದಿದೆ. ಆ್ಯಂಡ್ ಆಸ್ ವೈ ಟೆನ್ಸ್ ಟು 0 -1 ಬಂದಿದೆ. ಹಾಗಾದ್ರೆ ಏನು, ಡಿಫ್ರೆಂಟ್ ಲಿಮಿಟಿಂಗ್ ವ್ಯಾಲ್ಯೂಸ್ ಬಂದಿದೆ. ಸೊ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಬೇಕಂದ್ರೆ ಏನಾಗಿರಬೇಕು, ಲಿಮಿಟಿಂಗ್ ವ್ಯಾಲ್ಯೂ ಸೇಮ್ ಇರಬೇಕು. ಸೊ ಇಲ್ಲಿ ಡಿಫ್ರೆಂಟ್ ಬಂದಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಫಂಕ್ಷನ್ ಕಂಟಿನ್ಯೂಸ್ ಆಗಿರಬೇಕು ಅಂತಂದರೆ ಏನಾಗಿರಬೇಕು, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಇಲ್ಲಿ ಲಿಮಿಟೇ ಎಕ್ಸಿಸ್ಟ್ ಆಗ್ತಿಲ್ಲ ಅಂತಂದರೆ ದೇರ್ಫೋರ್ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ z ಈಸ್ ಈಕ್ವಲ್ ಟು 0. ಗಾಟ್ ಇಟ್. Now moving on to the next problem. Show that f of z is equal to x cube minus y cube divided by x cube plus y cube whenever it is z not equal to 0 and it is 0 whenever z equal to 0. So we need to show that it is not continuous at origin and at z is equal to 0 the function is not continuous ಅಂತ ಪ್ರೂವ್ ಮಾಡಬೇಕು. ಸೊ ಲಿಮಿಟ್ ಆಸ್ z tends to 0 f of z is equal to, ಸೊ ಏನಾಗಿದೆ, z tends to 0 ಆಗಿದೆ ಅಂತಂದರೆ ದ ಲಿಮಿಟ್ ಈಸ್ x approaches to 0 and y approaches to 0 to the function is x cube minus y cube divided by x cube plus y cube. ಸೊ ಅಲಾಂಗ್ z tends to 0 ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಆಗಿದ್ದಾಗ ಏನಾಗಿರುತ್ತೆ, ನನಗೆ y is equal to 0 ಆಗುತ್ತೆ. ಹಾಗಾದರೆ ಏನು, y ಟರ್ಮ್ಸನ್ನು 0 ಮಾಡ್ಕೊಂಡ್ರೆ ದೇರ್ಫೋರ್ ಲಿಮಿಟ್ ಆಸ್ x tends to 0 ಏನು ಬರುತ್ತೆ, ನನಗೆ x ಕ್ಯೂಬ್ ಡಿವೈಡೆಡ್ ಬೈ x ಕ್ಯೂಬ್. ಸೊ x ಕ್ಯೂಬ್ ಕ್ಯಾನ್ಸಲ್ ಆಗಿ ಲಿಮಿಟಿಂಗ್ ವ್ಯಾಲ್ಯೂ 1 ಬರುತ್ತೆ. ಇನ್ ದ ಸೇಮ್ ವೇ, ಸೊ ಇಫ್ z tends to 0 ಅಲಾಂಗ್ y ಆಕ್ಸಿಸ್ ನನಗೇನಾಗಿರುತ್ತೆ, x ವ್ಯಾಲ್ಯೂಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಹಾಗಾದರೆ ಏನಾಯಿತು, ಲಿಮಿಟ್ ಆಸ್ y tends to 0 ಮೈನಸ್ y ಕ್ಯೂಬ್ ಡಿವೈಡೆಡ್ ಬೈ y ಕ್ಯೂಬ್ ಆಗುತ್ತೆ.
ಸೊ y ಕ್ಯೂಬ್ ಕ್ಯಾನ್ಸಲ್ ಆಗಿ -1 ಬರುತ್ತೆ. ಸೊ ಆಸ್ x ಟೆನ್ಸ್ ಟು 0 ನನಗೆ ಲಿಮಿಟಿಂಗ್ ವ್ಯಾಲ್ಯೂ 1 ಬಂದಿದೆ. ಆಸ್ y ಟೆನ್ಸ್ ಟು 0 ಲಿಮಿಟಿಂಗ್ ವ್ಯಾಲ್ಯೂ -1 ಬಂದಿದೆ. ದಟ್ ಮೀನ್ಸ್ ದ ಲಿಮಿಟಿಂಗ್ ವ್ಯಾಲ್ಯೂ ಈಸ್ ಡಿಫ್ರೆಂಟ್, ದೇರ್ ಫೋರ್ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಲಿಮಿಟ್ ಎಕ್ಸಿಸ್ಟ್ ಆಗ್ತಿಲ್ಲ ಅಂತಂದರೆ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಸ್ ಎಟ್ z ಈಕ್ವಲ್ ಟು 0. That is your solution. Okay. Now moving on to the next concept is differentiability of a function of complex variables. So the next concept is differentiability. ಸೊ ನಿಮಗೆ ಆಲ್ರೆಡಿ ಡಿಫ್ರೆನ್ಷಿಯಬಿಲಿಟಿ ಆಫ್ ಅ ಫಂಕ್ಷನ್ ಅಥವಾ ಏನೋ ಡಿಫ್ರೆನ್ಷಿಯೇಷನ್ ಮಾಡೋದೆಲ್ಲ ಏನೋ ಆಲ್ರೆಡಿ you have learnt in your previous classes, right? Okay. So the definition is a function f of z, it is said to be differentiable. So one function ನಾನು at some point z0 ಅಲ್ಲಿ ಡಿಫ್ರೆನ್ಷಿಯೇಟ್ ಆಗ್ತಾಯಿದೆ ಅಥವಾ ಇಟ್ ಈಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳಬೇಕು ಅಂತ ಅಂದರೆ, ಸೊ ಲಿಮಿಟ್ z ಟೆನ್ಸ್ ಟು z0 f of z ಮೈನಸ್ f of z0 ಡಿವೈಡೆಡ್ ಬೈ z ಮೈನಸ್ z0 ಏನಾಗಿರಬೇಕು, ಈ ಕ್ವಾಂಟಿಟಿ ನನಗೆ ಎಕ್ಸಿಸ್ಟ್ ಆಗಿರಬೇಕು ಅಂತ ಅಂದರೆ ಲಿಮಿಟ್ ಅಪ್ಲೈ ಮಾಡಿದಾಗ z ಟೆನ್ಸ್ ಟು z0 ಲಿಮಿಟ್ ಅಪ್ಲೈ ಮಾಡಿದಾಗ ನನಗೇನು f of z ಮೈನಸ್ f of z0 ಡಿವೈಡೆಡ್ ಬೈ z ಮೈನಸ್ z0 ಏನಿದೆ ಅಲ್ವಾ, ಇದು ಎಕ್ಸಿಸ್ಟ್ ಆಗಬೇಕು ಅಂತ ಇನ್ ದ ಸೆನ್ಸ್ ಸಮ್ ಫೈನೈಟ್ ಕ್ವಾಂಟಿಟಿ ನನಗೆ ಬರಬೇಕು. ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ f ಡ್ಯಾಶ್ ಆಫ್ z0. ಸೊ ಏನು ಈ ವ್ಯಾಲ್ಯೂ ಬರುತ್ತಲ್ವಾ, ಸೊ ಅದನ್ನು ನಾವು f ಡ್ಯಾಶ್ ಆಫ್ z0 ಇಂದ ಡಿನೋಟ್ ಮಾಡ್ತೀವಿ. Therefore, f dash of z0 is equal to limit as z tends to z0 f of z minus f of z0 divided by z minus z0. Now, so if we replace z by z0 plus delta z, so delta z is nothing but some minor changes anta, minor difference anta. Then delta z is equal to z minus z0. ಸೊ ಇಲ್ಲಿ z ಮೈನಸ್ z0 ಏನು ಡಿಫ್ರೆನ್ಸ್ ಇದೆ ಅಲ್ವಾ, ಸೊ ಆ ಡಿಫ್ರೆನ್ಸನ್ನು ನಾನು ಸಮ್ ಡೆಲ್ಟಾ z ಅಂತ ಕನ್ಸಿಡರ್ ಮಾಡಿದ್ರೆ f ಡ್ಯಾಶ್ ಆಫ್ z0 ಈಸ್ ಈಕ್ವಲ್ ಟು, ಸೊ z ಟೆನ್ಸ್ ಟು z0 ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗಿದೆ ಡೆಲ್ಟಾ z, ಏನೋ ಆ ಡಿಫ್ರೆನ್ಸ್ ಏನಾಗ್ತಾ ಇದೆ ಝೀರೋಗೆ ಅಪ್ರೋಚ್ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾದರೆ ಲಿಮಿಟ್ z ಟೆನ್ಸ್ ಟು z0 ಇದ್ದಿದ್ದು ಡೆಲ್ಟಾ z ಟೆನ್ಸ್ ಟು 0, ಎಫ್ ಆಫ್ z ಇದ್ದಿದ್ದೇನಾಗುತ್ತೆ z0 ಪ್ಲಸ್ ಡೆಲ್ಟಾ z ಮೈನಸ್ ಎಫ್ ಆಫ್ z0 ಡಿವೈಡೆಡ್ ಬೈ z ಮೈನಸ್ z0 ಅಂದರೆ ನಾನು ಏನಂತ ತೊಗೊಂಡಿದ್ದೆ ಡೆಲ್ಟಾ z. ಸೊ ಅದೇನಾಯಿತು ಡೆಲ್ಟಾ z ಅಂತ ಹೇಳ್ಬೋದು. ಸೊ ಇದನ್ನು ನಾವು ಈ ರೀತಿನೂ ಡಿನೋಟ್ ಮಾಡ್ಬೋದು. ಓಕೆ, ನಾವು ಮೂವಿಂಗ್ ಆನ್ ಟು ದ ಪ್ರಾಬ್ಲಮ್ಸ್. Find the derivative of the function f of z is equal to z cube at z is equal to 1. So derivative of a function f of z is equal to z cube ಕೇಳಿದ್ದಾರೆ. ಸೊ ಹಿಯರ್ ದ z0 ವ್ಯಾಲ್ಯೂ ಈಸ್ 1, z is equal to ಏನು ಕೊಟ್ಟಿದ್ದಾರೆ at the point 1 ಕೊಟ್ಟಿದ್ದಾರೆ. We know that f dash of z is equal to z tends to limit as z tends to 1 f of z minus f of 1 divided by z minus 1. ಸೊ ಇದು ಹೇಗಂತ ಅಂದರೆ ಇಲ್ಲಿ ಯೂಸಿಂಗ್ ದ ಡೆಫಿನೇಷನ್ ಆಫ್ ಯುವರ್ ಡಿಫ್ರೆನ್ಷಿಯಬಲ್ ಆಫ್ ಎ ಫಂಕ್ಷನ್. ಓಕೆ, ಸೊ ಇಲ್ಲಿ z0 ಬದಲು ಏನಿದೆ ನನಗೆ 1 ಇದೆ ಅಷ್ಟೆ. ಸೊ ಇಟ್ ಈಸ್ ಈಕ್ವಲ್ ಟು ಲಿಮಿಟ್ z ಟೆನ್ಸ್ ಟು 1. ಸೊ ಎಫ್ ಆಫ್ z ಅಂದರೆ ಏನು ಕೊಟ್ಟಿದ್ದಾರೆ z ಕ್ಯೂಬ್ ಮೈನಸ್ ಎಫ್ ಆಫ್ 1 ಈಸ್ ನಥಿಂಗ್ ಬಟ್ 1 ಕ್ಯೂಬ್ ಆಗುತ್ತೆ, ಅದು 1 ಅಂತ ಬರ್ತಿದ್ದೀನಿ. 1 ಕ್ಯೂಬ್ ಈಸ್ ನಥಿಂಗ್ ಬಟ್ 1 ಡಿವೈಡೆಡ್ ಬೈ z ಮೈನಸ್ 1 ಈಸ್ ಈಕ್ವಲ್ ಟು limit as z tends to 1, so z cube minus 1 cube divided by z minus 1. So using the identity a cube minus b cube ಏನಾಗುತ್ತೆ ನನಗೆ z minus 1 into z square plus 1 minus z ಆಗುತ್ತೆ divided by z minus 1. ಇಲ್ಲಿ ನ್ಯೂಮರೇಟರು ಡಿನಾಮಿನೇಟರಲ್ಲಿ z minus 1 ಟರ್ಮ್ ಕ್ಯಾನ್ಸಲ್ ಆಗಿ ನನಗೆ ಏನು ಉಳಿತು, ಸೊ ಇಲ್ಲಿ ಪ್ಲಸ್ ಬರುತ್ತೆ. ಸೊ ಮೇಕ್ ಇಟ್ ಪ್ಲಸ್, ಇಲ್ಲಿ ಪ್ಲಸ್ z ಆಗುತ್ತೆ. ಸೊ ಲಿಮಿಟ್ ಆಸ್ z ಟೆನ್ಸ್ ಟು 1 z ಸ್ಕ್ವೇರ್ ಪ್ಲಸ್ 1 ಪ್ಲಸ್ z ಆಗುತ್ತೆ. ಸೊ ಈಗ ಝಡ್ಡಿಗೆ ವ್ಯಾಲ್ಯೂ 1 ಕೊಟ್ಟರೆ ಲಿಮಿಟ್ ಅಪ್ಲೈ ಮಾಡಿದರೆ ಏನಾಗುತ್ತೆ 1 ಸ್ಕ್ವೇರ್ ಪ್ಲಸ್ 1 ಪ್ಲಸ್ z ವಿಚ್ ಈಸ್ ಈಕ್ವಲ್ ಟು 3. ಓಕೆ, therefore the f dash of z is 3. Next,
Find the derivative of f of z is equal to z square at z is equal to 1 plus I. So we know that f dash of z is equal to limit as z tends to ಇಲ್ಲಿ ಏನು ಕೊಟ್ಟಿದ್ದಾರೆ 1 plus I ಕೊಟ್ಟಿದ್ದಾರೆ, z tends to 1 plus I. ಸೊ ಇಲ್ಲಿ f of z minus f of 1 plus I divided by z minus 1 plus I ಆಗುತ್ತೆ ಲಿಮಿಟ್. ಸೊ f of z ಅಂದರೆ ಏನಂತ ಕೊಟ್ಟಿದ್ದಾರೆ z ಸ್ಕ್ವೇರ್. ಸೊ z ಸ್ಕ್ವೇರ್ ಮೈನಸ್ ಎಫ್ ಆಫ್ 1 ಪ್ಲಸ್ ಐ ಏನಾಗುತ್ತೆ ಹಾಗಾದರೆ 1 ಪ್ಲಸ್ ಐ ಹೋಲ್ ಸ್ಕ್ವೇರ್. ಸೊ ಝೆಡ್ ಇರೋ ಕಡೆ 1 ಪ್ಲಸ್ ಐನ ರಿಪ್ಲೇಸ್ ಮಾಡ್ತಿದ್ದೀನಿ ಡಿವೈಡೆಡ್ ಬೈ ಝೆಡ್ ಮೈನಸ್ 1 ಪ್ಲಸ್ ಐ. ಸೊ ಲಿಮಿಟ್ ಆಸ್ ಝೆಡ್ ಟೆನ್ಸ್ ಟು 1 ಪ್ಲಸ್ ಐ. ಇಲ್ಲಿ ಝೆಡ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಐ ಹೋಲ್ ಸ್ಕ್ವೇರನ್ನು ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಿಗೆ ಬರುತ್ತೆ. ಸೊ ಹಾಗಾದರೆ ಅದೇನಾಗುತ್ತೆ z ಪ್ಲಸ್ 1 ಪ್ಲಸ್ ಐ ಇಂಟು ಝೆಡ್ ಮೈನಸ್ 1 ಪ್ಲಸ್ ಐ ಆಗುತ್ತೆ. ಸೊ ನ್ಯೂಮರೇಟರು ಡಿನಾಮಿನೇಟರಲ್ಲಿ ಝೆಡ್ ಮೈನಸ್ 1 ಪ್ಲಸ್ ಐ ಕ್ಯಾನ್ಸಲ್ ಆಗಿ ನನಗೇನು ಉಳಿಯುತ್ತೆ ಝೆಡ್ ಪ್ಲಸ್ 1 ಪ್ಲಸ್ ಐ ಉಳಿಯುತ್ತೆ. ಸೊ ಇಲ್ಲಿ ಈಗ ಝೆಡ್ಡಿಗೆ ಏನು ಮಾಡಿ 1 ಪ್ಲಸ್ ಐ ಲಿಮಿಟನ್ನು ಅಪ್ಲೈ ಮಾಡಿದ್ರೆ 1 ಪ್ಲಸ್ ಐ ಪ್ಲಸ್ 1 ಪ್ಲಸ್ ಐ. ಸೊ ದಟ್ ಈಸ್ 2 ಪ್ಲಸ್ 2i. ಸೊ ದಟ್ ಈಸ್ ಯುವರ್ ಎಫ್ ಡ್ಯಾಶ್ ವ್ಯಾಲ್ಯೂ ಅಟ್ z is equal to 1 plus I. Now moving on to the next problem. F of z is equal to sin z at z is equal to I. So we know that f dash of z is given by limit as z tends to I f of z minus f of I divided by z minus I. So f of z ಅಂದರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ sin z. ಹಾಗಾದರೆ f of z is sin z, f of I is sin I divided by z minus I. So we know a trigonometric identity sin a minus sin b can be written as 2 cos of a plus b by 2 into sin of a minus b by 2. ಸೊ ಇಲ್ಲಿ a ಅಂದರೆ z, b ಅಂದರೆ I. ಸೊ ಏನಾಯ್ತು ಹಾಗಾದರೆ ಈ ಐಡೆಂಟಿಟಿ ಯೂಸ್ ಮಾಡಿದ್ರೆ 2 cos of z plus I by 2 ಇಂಟು sin of z minus I by 2 ಡಿವೈಡೆಡ್ ಬೈ z minus I. ಇಲ್ಲಿ ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡಿದ್ರೆ ಡಿನಾಮಿನೇಟರಲ್ಲಿ ಏನಾಗುತ್ತೆ ಸೊ ಇಲ್ಲಿ z ಮೈನಸ್ ಐ ಬೈ 2 ಆಗುತ್ತೆ. ಸೊ ಇದು ಯಾವ ಫಾರ್ಮಿಗೆ ರೆಡ್ಯೂಸ್ ಆಯಿತು ಸೈನ್ ಟೀಟಾ ಬೈ ಟೀಟಾ. ಸೊ ಸೈನ್ ಆಫ್ ಇಲ್ಲಿ ಟೀಟಾ ಬದಲು z ಮೈನಸ್ ಐ ಬೈ 2 ಇದೆ ಡಿವೈಡೆಡ್ ಬೈ ಟೀಟಾ. ಸೊ ಸೈನ್ ಟೀಟಾ ಬೈ ಟೀಟಾ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಸೊ ಹಿಯರ್ ದಿಸ್ ವ್ಯಾಲ್ಯೂ ವಿಲ್ ಬಿ 1. ಸೊ 1 ಆಗುತ್ತೆ. ಸೊ ಹಾಗಾದರೆ ನನಗೆ ರಿಮೈನಿಂಗ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 2 ಡಿನಾಮಿನೇಟರಲ್ಲಿ 2 ಆ್ಯಂಡ್ ನ್ಯೂಮರೇಟರಲ್ಲಿ 2 ಕ್ಯಾನ್ಸಲ್ ಆಗಿ ನನಗೆ ಫೈನಲ್ ಆಗಿ ಉಳಿಯೋದು ಕಾಸ್ ಆಫ್ z ಪ್ಲಸ್ ಐ ಬೈ 2 ಉಳಿಯುತ್ತೆ. ಸೊ ಈಗ ಝಡ್ಡಿಗೆ ಐನ ಹಾಕಿದ್ರೆ ಏನಾಗುತ್ತೆ ಕಾಸ್ ಆಫ್ 2i ಬೈ 2 ಉಳಿಯುತ್ತೆ ವಿಚ್ ಇಸ್ ಈಕ್ವಲ್ ಟು ಕಾಸ್ ಐ. ಓಕೆ. ಸೊ ಇದನ್ನು ನೀವು ಬೇಕಾದರೆ ನಿಮಗೆ ಬಂದಿರೋ ಆನ್ಸರು ವೆರಿಫೈ ಮಾಡಬೇಕು ಅಂತಂದರೆ ಎಫ್ ಆಫ್ ಝೆಡ್ ಇದೆ ಅಲ್ವಾ. ಸೊ ನಾವೇನು ಫೈಂಡ್ ಮಾಡೋದು ಎಫ್ ಡ್ಯಾಶ್ ಆಫ್ ಐ ಫೈಂಡ್ ಮಾಡ್ತೀವಿ ಅಲ್ವಾ. ಸೊ ಎಫ್ ಆಫ್ ಝೆಡ್ಡನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನನಗೇನು ಸಿಗುತ್ತೆ ಇಲ್ಲಿ ಸೊ ಇಲ್ಲಿ ನನಗೆ ಎಫ್ ಆಫ್ ಝೆಡ್ ಇರೋದು ಸೈನ್ ಝೆಡ್. ಸೊ ಎಫ್ ಡ್ಯಾಶ್ ಆಫ್ ಝೆಡ್ ಮಾಡಿದ್ರೆ ನನಗೇನು ಬರುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಝೆಡ್ ಈಸ್ ಕಾಸ್ ಝೆಡ್. ಸೊ ಎಫ್ ಡ್ಯಾಶ್ ಆಫ್ ಐ ಮಾಡಿದ್ರೆ ಏನಾಯಿತು ಝೆಡ್ ಇರೋ ಕಡೆ ಐನ ರಿಪ್ಲೇಸ್ ಮಾಡಿದ್ರೆ ಕಾಸ್ ಐ ಬಂತು. ಸೊ ಅದೇ ನಿಮಗೇನು ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಮೆಥಡ್. ಸೊ ಅದೇ ಥರ ಈ ಫಸ್ಟ್ ಪ್ರಾಬ್ಲಮಲ್ಲೂ ಅಷ್ಟೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ ಝೆಡ್ ಕ್ಯೂಬ್ ಇದೆ ಅಲ್ವಾ. ಸೊ ಝೆಡ್ ಕ್ಯೂಬ್ ಇದೆ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಎಫ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ 3 ಇಂಟು ಝೆಡ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಅಟ್ ಝೆಡ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 1. ಹಾಗಾದರೆ ಎಫ್ ಡ್ಯಾಶ್ ಆಫ್ 1 ಏನಾಗುತ್ತೆ 3 ಇಂಟು 1 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 3. ಸೊ ಇಲ್ಲೂ ಅದೇ ಬಂದಿದೆ. ಈ ಥರ ನೀವು ಬೇಕಾದ್ರೆ ಮಾಡಿರೋ ಪ್ರಾಬ್ಲಮ್ಮು ಸರಿನೋ ತಪ್ಪು ಅಂತ ಚೆಕ್ ಮಾಡ್ಕೊಬೋದು. ಓಕೆ. ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 4th one. f of z is equal to 1 plus z divided by 1 minus z at z is equal to 1 minus I. So f dash of z is equal to limit as z tends to 1 minus I f of z minus f of 1 minus I divided by z minus 1 minus I. ಸೊ ಇಲ್ಲಿ ಎಫ್ ಆಫ್ ಝೆಡ್ಡನ್ನು ನಾನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ 1 ಪ್ಲಸ್ ಝೆಡ್ ಡಿವೈಡೆಡ್ ಬೈ 1 ಮೈನಸ್ ಝೆಡ್. ಅದೇ ಥರ ಎಫ್ ಆಫ್ 1 ಮೈನಸ್ ಐ ಏನಾಗುತ್ತೆ ಝೆಡ್ ಇರೋ ಕಡೆ 1 ಮೈನಸ್ ಐ ರಿಪ್ಲೇಸ್ ಮಾಡಿದ್ರೆ 1 ಪ್ಲಸ್ 1 ಮೈನಸ್ ಐ ಡಿವೈಡೆಡ್ ಬೈ
1 ಮೈನಸ್ 1 ಮೈನಸ್ ಐ ಡಿವೈಡೆಡ್ ಬೈ ಝೆಡ್ ಮೈನಸ್ 1 ಮೈನಸ್ ಐ. ಸೊ ಇಲ್ಲಿ ಈ ಟರ್ಮನ್ನ ನಾನು ಏನು ಮಾಡೋದು, ಸಿಂಪ್ಲಿಫೈ ಮಾಡಿದ್ರೆ ನನಗೇನು ಸಿಗುತ್ತೆ, -2y ಮೈನಸ್ 1. ಸೊ ಇದು ಹೇಗೆ ಅಂತ ಇಲ್ಲಿ ನಾನು ನಿಮಗೆ ಬರ್ತಿದ್ದೀನಿ, ಸೊ ರೆಫರ್ ಮಾಡಿ. ಡಿವೈಡೆಡ್ ಬೈ ಝೆಡ್ ಮೈನಸ್, ಇಲ್ಲಿ ಮೈನಸನ್ನು ನಾನು ಮಲ್ಟಿಪ್ಲೈ ಮಾಡಿದರೆ -1 ಮೈನಸ್ ಇಂಟು ಮೈನಸ್ ಪ್ಲಸ್ ಐ ಆಗುತ್ತೆ. ಈಗ ಏನು ಮಾಡಿ, ಇಲ್ಲಿ ನೆಕ್ಸ್ಟ್ ಟರ್ಮಲ್ಲಿ 1 ಮೈನಸ್ ಝೆಡ್ನ ನೀವು ಎಲ್ ಸಿ ಎಮ್ ತೆಗೀರಿ. ಸೊ 1 ಮೈನಸ್ ಝೆಡ್ನ ಎಲ್ ಸಿ ಎಮ್ ತೆಗೆದ್ರೆ 1 ಪ್ಲಸ್ ಝೆಡ್ ಪ್ಲಸ್ 1 ಪ್ಲಸ್ 2y ಇಂಟು 1 ಮೈನಸ್ ಝೆಡ್. ಸೊ 1 ಮೈನಸ್ ಝೆಡ್ ಇಲ್ಲಿ ಡಿನಾಮಿನೇಟ್ರಲ್ಲಿರೋದು, ಕೆಳಗಡೆ ಮೇಲೆ ಏನಾಗುತ್ತೆ, ಸೊ ಈಗ 1 ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ 1 ಪ್ಲಸ್ ಐ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೇನು ಬರುತ್ತೆ, ಫೈನಲ್ ಆಗಿ 2 ಪ್ಲಸ್ 2y ಮೈನಸ್ 2yz ಡಿವೈಡೆಡ್ ಬೈ 1 ಮೈನಸ್ ಝೆಡ್ ಇಂಟು ಝೆಡ್ ಮೈನಸ್ 1 ಪ್ಲಸ್ ಐ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಝಡ್ಡಿಗೆ 1 ಮೈನಸ್ ಐ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ನಿಮಗಿದು 0/0 ಫಾರ್ಮಿಗೆ ರೆಡ್ಯೂಸ್ ಆಗುತ್ತೆ. ಬೇಕಾದ್ರೆ ನೀವು ಸೈಡಲ್ಲಿ ಝಡ್ಡಿಗೆ 1 ಮೈನಸ್ ಐ ಕೊಟ್ಟರೆ ಏನಾಗುತ್ತೆ, ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಏನಾಗಿರುತ್ತೆ, 0 ವ್ಯಾಲ್ಯೂ ಬರುತ್ತೆ. ಸೊ ದಟ್ ಇಟ್ ವಿಲ್ ಟೇಕ್ ಅ 0/0 ಫಾರ್ಮ್. ಸೊ ಒಂದು ವ್ಯಾಲ್ಯೂ ಹಾಕ್ದಾಗ ನನಗೆ ಅದೇನು ಈಕ್ವೇಷನ್ 0 ಬರ್ತಿದೆ ಅಂತಂದರೆ ವಿ ಕ್ಯಾನ್ ಕಾಲ್ ದಟ್ ವ್ಯಾಲ್ಯೂ ಆಸ್ ಎ ರೂಟ್ ಫಾರ್ ದಟ್ ಈಕ್ವೇಷನ್. ಓಕೆ, ಸೊ ಝೆಡ್ ಈಸ್ ಈಕ್ವಲ್ ಟು 1 ಮೈನಸ್ ಐ ಎನ್ ಅಂತ ಹೇಳ್ಬೋದು, ಹಾಗಾದರೆ ಇಟ್ ಈಸ್ ಎ ರೂಟ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಎ ರೂಟ್ ಆಯಿತು ಅಂತಂದರೆ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಮಾಡಿದ್ದೆ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ, ಲಿಮಿಟ್ಸ್ ಮೇಲೆ ಸೇಮ್ ಅದೇ ಥರ. ದಸ್ ಝೆಡ್ ಮೈನಸ್ 1 ಪ್ಲಸ್ ಐ ಈಸ್ ಎ ಫ್ಯಾಕ್ಟರ್ ಫಾರ್ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಇಲ್ಲಿ ಡಿನಾಮಿನೇಟರಲ್ಲಿ ಆಲ್ರೆಡಿ ನನಗೆ ಝೆಡ್ ಮೈನಸ್ 1 ಪ್ಲಸ್ ಐ ಟರ್ಮ್ ಇರೋದ್ರಿಂದ ನಾನು ಏನು ಮಾಡ್ತೀನಿ, ಡೈರೆಕ್ಟ್ ಜಸ್ಟ್ ನ್ಯೂಮರೇಟರಿಗೆ ಏನು ಮಾಡ್ತೀನಿ, ಫ್ಯಾಕ್ಟರ್ಸನ್ನು ಫೈಂಡ್ ಮಾಡ್ತೀನಿ. ಸೊ ಫ್ಯಾಕ್ಟರ್ಸನ್ನು ಫೈಂಡ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಝೆಡ್ ಮೈನಸ್ 1 ಪ್ಲಸ್ ಐಯನ್ನು ನಾನು -2iz ಪ್ಲಸ್ 2i ಪ್ಲಸ್ 2ನ ಡಿವೈಡ್ ಮಾಡ್ತೀನಿ ಇದರಿಂದ. ಸೊ ಆವಾಗ ನಾನು ಇಂಟು -2i ಮಾಡಿದ್ರೆ ಏನಾಗುತ್ತೆ, -2i ಇಂಟು ಝೆಡ್ ಮೈನಸ್ 2iz -2a ಇಂಟು -1 ಪ್ಲಸ್ 2i ಮೈನಸ್ 2i ಬರುತ್ತೆ. ಸೊ ಇದೆರಡು ಟರ್ಮ್ ಏನಾಗುತ್ತೆ, ನನಗೆ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ಏನಾಗುತ್ತೆ, ರಿಮೈಂಡರು 0 ಬರುತ್ತೆ. ಹಾಗಾದರೆ ಕಂಪ್ಲೀಟ್ ಡಿವೈಡ್ ಆಗ್ತಿದೆ. ಸೊ ಅದನ್ನೇನಂತ ಅನ್ಬೋದು, ಫ್ಯಾಕ್ಟರ್ ಅಂತ ಹೇಳ್ಬೋದು. Therefore -2iz plus 2i plus 2 can be written as z minus 1 plus I into -2i. ಸೊ ಈಗ ನ್ಯೂಮರೇಟರನ್ನು ಈ ಟರ್ಮಿಂದ ಶಿಫ್ಟ್ ರಿಪ್ಲೇಸ್ ಮಾಡಿದ್ರೆ z ಮೈನಸ್ 1 ಪ್ಲಸ್ ಐ ಕ್ಯಾನ್ಸಲ್ ಆಗಿ ನನಗೆ -2i ಬೈ 1 ಮೈನಸ್ ಝೆಡ್ ಹೊಡಿತು. ಸೊ ಈಗ ಝೆಡ್ನ ಏನು ಮಾಡಿ, ಲಿಮಿಟ್ ಅಪ್ಲೈ ಮಾಡಿ 1 ಮೈನಸ್ ಐನ ಲಿಮಿಟ್ ಅಪ್ಲೈ ಮಾಡಿದ್ರೆ -2i ಬೈ ಐ ಉಳಿಯುತ್ತೆ. ಸೊ ಐ ಕ್ಯಾನ್ಸಲ್ ಆಗಿ ಏನು ಬಂತು, ನನಗೆ -2 ಏನು ಬಂತು, ಎಫ್ ಡ್ಯಾಶ್ ಅಂದರೆ ಡಿಫ್ರೆನ್ಷಿಯಬಲ್ ವ್ಯಾಲ್ಯೂ ಬಂತು. ದೇರ್ಫೋರ್ ದ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಅಟ್ z ಈಸ್ ಈಕ್ವಲ್ ಟು 1 ಮೈನಸ್ ಐ ಆ್ಯಂಡ್ ದ ಡಿಫ್ರೆನ್ಷಿಯೇಟಿಂಗ್ ವ್ಯಾಲ್ಯೂ ಈಸ್ -2. ಓಕೆ, ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎಫ್ ಆಫ್ z ಈಸ್ ಈಕ್ವಲ್ ಟು 3z ಟು ದ ಪವರ್ ಆಫ್ -2 ಅಟ್ z ಈಸ್ ಈಕ್ವಲ್ ಟು 1 ಪ್ಲಸ್ ಐ. ನಾನು 3z ಟು ದ ಪವರ್ ಆಫ್ -2ನ ಡೈರೆಕ್ಟಾಗಿ 3/z² ಅಂತ ಬರ್ಕೊತೀನಿ. ಸೊ ಎಫ್ ಆಫ್ z ಮೈನಸ್ ಎಫ್ ಆಫ್ 1 ಪ್ಲಸ್ ಐ ಡಿವೈಡೆಡ್ ಬೈ z ಮೈನಸ್ 1 ಪ್ಲಸ್ ಐ ಆಗುತ್ತೆ. ಎಫ್ ಆಫ್ z ವ್ಯಾಲ್ಯೂ ಇಸ್ 3/z² ಮೈನಸ್ 3i/2. ಸೊ -3i/2 ಹೇಗೆ ಬಂತು ಅಂತ ಇಲ್ಲಿ ಬರ್ತಿದ್ದೀನಿ ನಿಮಗೆ. ಎಫ್ ಆಫ್ 1 ಪ್ಲಸ್ ಐಗೆ 3/1 ಪ್ಲಸ್ i² ಮಾಡಿದ್ರೆ -3i/2 ಡಿವೈಡೆಡ್ ಬೈ z ಮೈನಸ್ 1 ಮೈನಸ್ ಐ, ಇಲ್ಲಿ ನಾನು ಬ್ರ್ಯಾಕೆಟನ್ನು ತೆಗೆದಿದ್ದೀನಿ. ಸೊ 3/z² ಪ್ಲಸ್ 3i/2 ಡಿವೈಡೆಡ್ ಬೈ z ಮೈನಸ್ 1 ಮೈನಸ್ ಐ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ಎಲ್ ಸಿ ಎಮ್ ತೆಗೆದ್ರೆ 6 ಪ್ಲಸ್ 3i ಪ್ಲಸ್ z² 6 ಪ್ಲಸ್ 3iz² ಡಿವೈಡೆಡ್ ಬೈ 2z² ಡಿವೈಡೆಡ್ ಬೈ z ಮೈನಸ್ 1 ಮೈನಸ್ ಐ ಬರುತ್ತೆ. ಇಲ್ಲಿ 2z² ಇದನ್ನು ನಾನು ಕೆಳಗಡೆ ಶಿಫ್ಟ್ ಮಾಡ್ತಿದ್ದೀನಿ. 6 ಪ್ಲಸ್ 3iz² ಡಿವೈಡೆಡ್ ಬೈ 2z² ಇಂಟು z ಮೈನಸ್ 1 ಮೈನಸ್ ಐ. ಇಲ್ಲಿ ನೀವು ಝಡ್ಡಿಗೆ 1 ಪ್ಲಸ್ ಐ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು 0/0 ಫಾರ್ಮಿಗೆ ಬರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಡೈರೆಕ್ಟ್ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಇದನ್ನು ನಾನು ಏನು ಮಾಡ್ತೀನಿ, ಫ್ಯಾಕ್ಟರ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ದೆನ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಲಿಮಿಟ್. ಸೊ ಆಸ್ z tends to 1 plus i, it takes 0/0 form. So z minus 1 plus i is a factor for both the numerator and denominator. ಇಲ್ಲಿ ಆಲ್ರೆಡಿ ನನಗೆ ಡಿನಾಮಿನೇಟರ್ ಟರ್ಮು z ಮೈನಸ್ 1 ಮೈನಸ್ ಐ ಇರೋದ್ರಿಂದ ನಾನು ಏನು ಮಾಡ್ತೀನಿ,
only for numerator I am going to find the factors. ಸೊ z ಮೈನಸ್ 1 ಮೈನಸ್ ಐ, ಇಲ್ಲಿ ನನಗೆ ನ್ಯೂಮರೇಟರ್ ಟರ್ಮ್ ಏನಿದೆ 3iz² ಪ್ಲಸ್ 6 ಇದೆ. ಸೊ ಇದನ್ನು ನಾನು ನಿಮಗೆ ಆಲ್ರೆಡಿ ಫ್ಯಾಕ್ಟರೈಸೇಷನ್ ಮಾಡೋದು ಹೇಳಿದ್ದೀನಿ. ಸೊ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನನಗೇನಾಗುತ್ತೆ, ಕಂಪ್ಲೀಟಾಗಿ ಡಿವೈಡ್ ಆಗಿ ಫ್ಯಾಕ್ಟರ್ಸು z ಮೈನಸ್ 1 ಮೈನಸ್ ಐ ಇಂಟು 3iz ಪ್ಲಸ್ 3i ಮೈನಸ್ 3. ಸೊ ಇದಕ್ಕೆ ರೆಡ್ಯೂಸ್ ಆಗುತ್ತೆ. ಈಗ ನ್ಯೂಮರೇಟರ್ ಟರ್ಮನ್ನು ಈ ಫ್ಯಾಕ್ಟರ್ಸಿಂದ ನಾನು ರಿಪ್ಲೇಸ್ ಮಾಡಿದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ z ಮೈನಸ್ 1 ಮೈನಸ್ ಐ, z ಮೈನಸ್ 1 ಮೈನಸ್ ಐ ಕ್ಯಾನ್ಸಲ್ ಆಗಿ ನನಗೇನು ಉಳಿಯುತ್ತೆ ಫೈನಲ್ ಆಗಿ ಲಿಮಿಟ್ z ಟೆನ್ಸ್ ಟು 1 ಪ್ಲಸ್ ಐ 3iz ಪ್ಲಸ್ 3i ಮೈನಸ್ 3 ಡಿವೈಡೆಡ್ ಬೈ 2z² ಉಳಿಯುತ್ತೆ. ಈಗ ನೀವು ಲಿಮಿಟ್ ಅಪ್ಲೈ ಮಾಡಿದ್ರೆ z ಇರೋ ಕಡೆ 1 ಪ್ಲಸ್ ಐ ಲಿಮಿಟ್ ಅಪ್ಲೈ ಮಾಡಿ. ಸೊ ಆವಾಗ ನಿಮಗೇನಾಗುತ್ತೆ ಫೈನಲ್ ಆಗಿ 3i ಮೈನಸ್ 3 ಡಿವೈಡೆಡ್ ಬೈ 1 ಪ್ಲಸ್ 3iಗೆ ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ. ಓಕೆ, ದಟ್ ಈಸ್ ಯುವರ್ ಲಿಮಿಟಿಂಗ್ ವ್ಯಾಲ್ಯೂ. ನೆಕ್ಸ್ಟ್ ನಾನಿಲ್ಲಿ ನಿಮಗೆ ಸಿಕ್ಸ್ತ್ ಒನ್ ಆ್ಯಂಡ್ ಸೆವೆಂತ್ ಒನ್ ನಾನು ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಡೂ ಇಟ್. ಸೊ ಈಸಿ ಇದೆ. ಈ ಪ್ರಾಬ್ಲಮ್ಸ್ ಏನು ಮಾಡಿದ್ರಿ ಅಲ್ವಾ, ಅದೇ ಥರ ಸೇಮ್ ಪ್ರಾಬ್ಲಮ್ಸು. ನೆಕ್ಸ್ಟ್ ಇಲ್ಲಿ ನಾನು 8th ಒನ್ ಏನು ಪ್ರಾಬ್ಲಮ್ ಇದ್ದ ಅಲ್ವಾ, ಸೊ ಇದನ್ನು ನಾನು ನಿಮಗಿಲ್ಲಿ ಸೊಲ್ಯೂಷನನ್ನು ನಾನೇ ವರ್ಕೌಟ್ ಮಾಡಿದ್ದೀನಿ. ಸೊ ಇದು ಕೂಡ ನಿಮಗೆ ಸೇಮ್ ಇದೇ ಪ್ರಾಬ್ಲಮ್ಮು. ಸೊ ಈ ಪ್ರಾಬ್ಲಮ್ 4th ಪ್ರಾಬ್ಲಮ್ ಇದೆ ಅಲ್ಲ, ಸೇಮ್ ಇದೇ ಪ್ರಾಬ್ಲಮ್ಮು. ಆದರೆ 1 ಮೈನಸ್ ಐ ಇರೋ ಕಡೆ ಏನಾಗಿದೆ, ಇಲ್ಲಿ ಜಸ್ಟು 1 ಪ್ಲಸ್ ಐ ಇದೆ. ಸೇಮ್ ಪ್ರಾಬ್ಲಮ್, ನಥಿಂಗ್ ಟು ವರಿ, ಸೇಮ್ ಬರುತ್ತೆ. ಇಲ್ಲಿ ನಿಮಗೆ -2 ಬರುತ್ತೆ, ಇಲ್ಲಿ ಮಾತ್ರ -2i ಬರುತ್ತೆ ಸೊಲ್ಯೂಷನ್ನು. ಪ್ರಾಬ್ಲಮ್ಮು ಮೆಥಡ್ ಎಲ್ಲ ಸೇಮು, ಹಾಗಾಗಿ ನಾನು ಇದನ್ನೇನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಯುವರ್ 8th ಪ್ರಾಬ್ಲಮ್ ಈಸ್ ನಥಿಂಗ್ ಬಟ್ ಯುವರ್ ಸೇಮ್ ಆ್ಯಸ್ 4th ಒನ್. ಓಕೆ, ಈ 5th 6th ಆ್ಯಂಡ್ 7th ಪ್ರಾಬ್ಲಮನ್ನು ನೀವು ವರ್ಕೌಟ್ ಮಾಡಿ. ಸೊ ನನಗೆ ಸೊಲ್ಯೂಷನ್ಸನ್ನ ಎಷ್ಟು ಬಂತು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.